ನಿಮ್ಮ ಬಳಿ ಎಷ್ಟು ಹಣವಿದೆ? ನಿಮ್ಮ ಬಳಿ ಎಷ್ಟು ಹಣವಿದೆ? ಹೌ ಮಚ್ ಮನಿ ಡು ಯು ಹ್ಯಾವ್? ಹೌ ಮಚ್ ಮನಿ ಡು ಯು ಹ್ಯಾವ್? ನನ್ನ ಬಳಿ 200 ರು ಇದೆ. ಐ ಹ್ಯಾವ್ 200 rupees. ಐ ಹ್ಯಾವ್ 200 rupees. ನೀವು ಇಂಗ್ಲಿಷ್ ಮಾತನಾಡುತ್ತೀರಿ? ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಸ್ಪೀಕ್ ಇಂಗ್ಲಿಷ್? ಇದಕ್ಕೆ ಉತ್ತರ ನೀವು ಮಾತಾಡ್ತಿದ್ರೆ ಮಾತಾಡ್ತೀನಿ ಅಂತ ಹೇಳಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಆನ್ಸರ್ ಮಾಡಬೇಕು. ಅದಕ್ಕೆ ಉತ್ತರ ನೋಡಿ. ಸ್ವಲ್ಪ ಆದರೆ ಚೆನ್ನಾಗಿಲ್ಲ. ಎ ಲಿಟಲ್ ಬಟ್ ನಾಟ್ ವೆಲ್. ಎ ಲಿಟಲ್ ಬಟ್ ನಾಟ್ ವೆಲ್. ನೀವು ಹೇಗಿದ್ದೀರಿ ಅಂದರೆ ನಿಮ್ಮ ಆರೋಗ್ಯ ವಿಚಾರಿಸ್ಬೇಕಾದ್ರೆ ಅಥವಾ ಯಾರಾದರೂ ಹೊಸದಾಗಿ ಪರಿಚಯ ಆದರೆ ಕೇಳ್ತೀವಲ್ಲ, ಹೌ ಆರ್ ಯು? ಅದಕ್ಕೆ ಉತ್ತರ ನಾನು ಚೆನ್ನಾಗಿದ್ದೀನಿ. ಐ ಆಮ್ ಫೈನ್. ಐ ಆಮ್ ಫೈನ್ ಅಂತ ಹೇಳಬೇಕು. ನೆಕ್ಸ್ಟ್, ನಿಮ್ಮ ದಿನ ಹೇಗಿತ್ತು ಅಂದರೆ ಇವತ್ತು ನಿಮ್ದು ಅಂದ್ರೆ ಕೆಲಸ ಕಾರ್ಯಗಳು ಹೇಗಿದ್ದವು ಅಂತ ಕೇಳೋಕ್ಕೆ ಹೌ ವಾಜ್ ಯುವರ್ ಡೇ ಅಂತ ಕೇಳ್ತೀವಿ. ಹೌ ವಾಜ್ ಯುವರ್ ಡೇ. ಇದಕ್ಕೆ ಉತ್ತರ ಈ ರೀತಿಯಾಗಿ ಕೊಡಬೇಕು. ನಿಜವಾಗಿಯೂ ಒಳ್ಳೆಯದಾಗಿತ್ತು ಅಂದರೆ ನಿಮ್ಗೆ ಯಾವ ರೀತಿ ಅನುಭವ ಆಗಿರ್ತದಲ್ಲ ಆ ರೀತಿ ನೀವು ಬದಲಾಯಿಸಿಕೊಳ್ಬೋದು. ರಿಯಲಿ ಗುಡ್. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಅದಕ್ಕೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಬೇಕು. ವಾಟ್ ಈಸ್ ಯುವರ್ ನೇಮ್? ಅದಕ್ಕೆ ಉತ್ತರ ನನ್ನ ಹೆಸರು ಬಬ್ಲು. ಮೈ ನೇಮ್ ಈಸ್ ಬಬ್ಲು. ಮೈ ನೇಮ್ ಈಸ್ ಬಬ್ಲು. ನೀವು ಎಲ್ಲಿ ವಾಸಿಸುತ್ತಿದ್ದೀರಿ ಅಂದರೆ ಕರ್ನಾಟಕದಾಗೋ ಮಹಾರಾಷ್ಟ್ರದಾಗೋ ಹಿಂಗೆ ಕೇಳಬೇಕಾದ್ರೆ ವೇರ್ ಡು ಯು ಲೈವ್ ಅಂತ ಕೇಳಬೇಕು. ಅದಕ್ಕೆ ಉತ್ತರ ನಾನು ಮುಂಬೈನಲ್ಲಿ ವಾಸಿಸುತ್ತಿದ್ದೇನೆ. ಐ ಲೈವ್ ಇನ್ ಮುಂಬೈ. ಐ ಲೈವ್ ಇನ್ ಮುಂಬೈ. ನೀವು ಎಲ್ಲಿನವರು ಅಂದರೆ ಯಾವ ಊರಿನವರು ಅಂತ ಕೇಳಬೇಕಾದ್ರೆ ಅಥವಾ ಯಾವ ದೇಶದವರು ಅಂತಲೂ ಕೇಳ್ಬೋದು. ವೇರ್ ಆರ್ ಯು ಫ್ರಾಮ್? ಅದಕ್ಕೆ ಉತ್ತರ ನಾನು ಕರ್ನಾಟಕದವ. ಐ ಆಮ್ ಫ್ರಾಮ್ ಕರ್ನಾಟಕ. ಐ ಆಮ್ ಫ್ರಾಮ್ ಕರ್ನಾಟಕ. ನೀವು ಹುಟ್ಟಿದ್ದು ಎಲ್ಲಿ? ವೇರ್ ವರ್ ಯು ಬೋರ್ನ್? ವೇರ್ ವರ್ ಯು ಬಾರ್ನ್? ಅಂದರೆ ನೀವು ಹುಟ್ಟಿದ ಊರು. ಅದಕ್ಕೆ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ. ಐ ವಾಜ್ ಬಾರ್ನ್ ಇನ್ ಕರ್ನಾಟಕ. ನೀವು ಎಲ್ಲಿ ಹುಟ್ಟಿರ್ತೀರೋ ಆ ಊರ ಹೆಸರನ್ನ ಇಲ್ಲಿ ಹಾಕೋಬೋದು, ರಾಜ್ಯದ ಹೆಸರನ್ನು ಹಾಕ್ಬೋದು. ನಿಮ್ಮ ದೂರವಾಣಿ ಸಂಖ್ಯೆ ಏನು? ವಾಟ್ ಈಸ್ ಯುವರ್ ಫೋನ್ ನಂಬರ್? ವಾಟ್ ಈಸ್ ಯುವರ್ ಫೋನ್ ನಂಬರ್? ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅದು ಕೇಳಬೇಕಾದ್ರೆ ಈ ರೀತಿ ಪ್ರಶ್ನೆಯನ್ನು ಮಾಡಬೇಕು. ನನ್ನ ದೂರವಾಣಿ ಸಂಖ್ಯೆ 9731669616. ಈ ರೀತಿ. ಮೈ ಫೋನ್ ನಂಬರ್ ಈಸ್ 9731669616 ಅಂತ ಇರ್ತೀರ. ನೀವೇನು ಮಾಡುತ್ತೀರಿ? ವಾಟ್ ಡು ಯು ಡೂ? ವಾಟ್ ಡು ಯು ಡೂ? ನಾನು ಒಬ್ಬ ಇಂಜಿನಿಯರ್. ಐ ಆಮ್ ಆ್ಯನ್ ಇಂಜಿನಿಯರ್. ಐ ಆಮ್ ಆ್ಯನ್ ಇಂಜಿನಿಯರ್ ಅಂತ ಹೇಳ್ತೀವಿ. ನಿಮ್ಮ ವಿಳಾಸ ಏನು? ವಾಟ್ ಈಸ್ ಯುವರ್ ಅಡ್ರೆಸ್? ವಾಟ್ ಈಸ್ ಯುವರ್ ಅಡ್ರೆಸ್? ಅಂದರೆ ನಿಮ್ಮ ಅಡ್ರೆಸ್ನ ಕೇಳುವಾಗ ಈ ರೀತಿ. ಅದಕ್ಕೆ ಉತ್ತರ ಬೆಂಗಳೂರು, ಮನೆ ಸಂಖ್ಯೆ 56. ಬೆಂಗಳೂರು, ಹೌಸ್ ನಂಬರ್ 56 ಈ ರೀತಿ ಉತ್ತರಗಳನ್ನು ಹೇಳ್ತೀವಿ. ನೀವು ಯಾವಾಗಿಂದ ಇಲ್ಲಿ ಇದ್ದೀರಾ ಅಂದರೆ ಎಷ್ಟು ವರ್ಷಗಳಿಂದ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಹೌ ಲಾಂಗ್ ಯು ಹ್ಯಾವ್ ಬೀನ್ ಹರ್? ಹೌ ಲಾಂಗ್ ಹ್ಯಾವ್ ಯು ಹ್ಯಾವ್ ಬೀನ್ ಹರ್? 2 ವಾರಗಳಿಂದ ನಾನು ಇಲ್ಲಿದ್ದೀನಿ. ಐ ಹ್ಯಾವ್ ಬೀನ್ ಹರ್ ಫಾರ್ 2 weeks. ಐ ಹ್ಯಾವ್ ಬೀನ್ ಹರ್ ಫಾರ್ 2 weeks. ಇದಕ್ಕೆ ಎಷ್ಟು ಬೆಲೆ? ಹೌ ಮಚ್ ಡಸ್ ದಿಸ್ ಕಾಸ್ಟ್? ಹೌ ಮಚ್ ಡಸ್ ದಿಸ್ ಕಾಸ್ಟ್? ಇದು 100 ರೂಪಾಯಿ. ದಿಸ್ ಈಸ್ ಫಾರ್ 100 Rs. ದಿಸ್ ಈಸ್ ಫಾರ್ 100 Rs. ನಿಮ್ಮ ಬಳಿ ಪೆನ್ ಇದೆಯಾ? ಡು ಯು ಹ್ಯಾವ್ ಪೆನ್? ಡು ಯು ಹ್ಯಾವ್ ಪೆನ್? ಇದಕ್ಕೆ
ಹೌದು, ಇದೆ ಅಂದರೆ ಇದೆ ಅಂಥೇಳಿ, ಇಲ್ಲ ಅಂದರೆ ಇಲ್ಲ. ಎಸ್ ಐ ಹ್ಯಾವ್. ಹ್ಯಾವ್ ಅಂದರೆ ಇದೆ ಅಂತನೂ ಅರ್ಥದ, ಹೊಂದಿದ್ದೀವಿ ಅಂತನೂ ಅರ್ಥ. ನೀವು ಮದುವೆಯಾಗಿದ್ದೀರಾ? ಆರ್ ಯು ಮ್ಯಾರಿಡ್? ಆರ್ ಯು ಮ್ಯಾರಿಡ್? ಆಗಿದ್ದರೆ ಆಗ್ಯದಂತ ಉತ್ತರ ಕೊಡಬೇಕು, ಇಲ್ಲ ಅಂದರೆ ಇಲ್ಲ. ಹೌದು, ನಾನು ಮದುವೆಯಾಗಿದ್ದೇನೆ. ಎಸ್ ಐ ಆಮ್ ಮ್ಯಾರಿಡ್. ಎಸ್ ಐ ಆಮ್ ಮ್ಯಾರಿಡ್. ನೆಕ್ಸ್ಟ್, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್? ನನಗೆ ಇಬ್ಬರು ಮಕ್ಕಳಿದ್ದಾರೆ. ನನಗೆ ಇಬ್ಬರು ಮಕ್ಕಳಿದ್ದಾರೆ. ಐ ಹ್ಯಾವ್ 2 ಚಿಲ್ಡ್ರನ್. ಐ ಹ್ಯಾವ್ 2 ಚಿಲ್ಡ್ರನ್. ನಿಮಗೆ ಬೇರೆ ಏನಾದರೂ ಬೇಕೇ? ಡೂ ಯು ವಾಂಟ್ ಎನಿಥಿಂಗ್ ಎಲ್ಸ್? ಡೂ ಯು ವಾಂಟ್ ಎನಿಥಿಂಗ್ ಎಲ್ಸ್? ಇಲ್ಲ, ಇಷ್ಟೇ ಸಾಕು. ಇಲ್ಲ, ಇಷ್ಟೇ. ನೋ ದ್ಯಾಟ್ಸ್ ಆಲ್. ನೋ ದ್ಯಾಟ್ಸ್ ಆಲ್. ನೆಕ್ಸ್ಟ್, ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ಹೌ ಓಲ್ಡ್ ಆರ್ ಯು? ನೆಕ್ಸ್ಟ್, ನನಗೆ 20 ವರ್ಷ. ನನಗೆ 20 ವರ್ಷ. ಐ ಆಮ್ 20 ಇಯರ್ಸ್ ಓಲ್ಡ್. ಐ ಆಮ್ 20 ಇಯರ್ಸ್ ಓಲ್ಡ್. ನಿಮ್ಮ ತಂದೆ ಏನು ಮಾಡುತ್ತಾರೆ? ವಾಟ್ ಡಸ್ ಯುವರ್ ಫಾದರ್ ಡೂ? ವಾಟ್ ಡಸ್ ಯುವರ್ ಫಾದರ್ ಡೂ? ಅಂದರೆ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಬೇಕು. ನನ್ನ ತಂದೆ ಒಬ್ಬ ರೈತ. ಮೈ ಫಾದರ್ ಈಸ್ ಎ ಫಾರ್ಮರ್. ಮೈ ಫಾದರ್ ಈಸ್ ಎ ಫಾರ್ಮರ್. ನಿಮ್ಮ ಆತ್ಮೀಯ ಸ್ನೇಹಿತ ಯಾರು? ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ಅಂದರೆ ನಿನ್ನ ಉತ್ತಮ ಸ್ನೇಹಿತ ಯಾರು? ರವಿ ನನ್ನ ಆತ್ಮೀಯ ಗೆಳೆಯ. ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್, ನೀವು ಯಾವಾಗ ಮನೆಗೆ ಬರುತ್ತೀರಿ? ವೆನ್ ಡೂ ಯು ಅರೈವ್ ಹೋಮ್? ವೆನ್ ಡೂ ಯು ಅರೈವ್ ಹೋಮ್? ನಾನು 6 ಗಂಟೆಗೆ ಬರುತ್ತೇನೆ. ನಾನು 6 ಗಂಟೆಗೆ ಬರುತ್ತೇನೆ. ಐ ವಿಲ್ ಅರೈವ್ ಆಟ್ 6 PM. ಐ ವಿಲ್ ಅರೈವ್ ಆಟ್ 6 PM. ಅರೈವ್ ಅಂದರೆ ಬರುತ್ತೇನೆ. ನೀವು ಕಚೇರಿಗೆ ಹೇಗೆ ಹೋಗುತ್ತೀರಿ? ಅಂದರೆ ಬಸ್ಸಲ್ಲಿ ಹೋಗ್ತಿರೋ ಅಥವಾ ಓನ್ ವೆಹಿಕಲ್ ಇದೆ ಅಂತ ಕೇಳುವಾಗ ಹೌ ಡೂ ಯು ಗೋ ಟು ಆಫೀಸ್? ಹೌ ಡೂ ಯು ಗೋ ಟು ಆಫೀಸ್? ನಾನು ಬಸ್ಸಿನಿಂದ ಕಚೇರಿಗೆ ಹೋಗುತ್ತೇನೆ. ಐ ಗೋ ಟು ಆಫೀಸ್ ಬೈ ಬಸ್. ಐ ಗೋ ಟು ಆಫೀಸ್ ಬೈ ಬಸ್. ನಿಮ್ಮ ಹೆಸರೇನು? ನಾನು ತಿಳಿದುಕೊಳ್ಳಬಹುದೇ? ನಿಮ್ಮ ಹೆಸರನ್ನು ನಾನು ತಿಳಿದುಕೊಳ್ಳಬಹುದೇ? ಮೇ ಐ ನೌ ಯುವರ್ ನೇಮ್ ಪ್ಲೀಸ್? ಮೇ ಐ ನೌ ಯುವರ್ ನೇಮ್ ಪ್ಲೀಸ್? ಖಂಡಿತ, ನನ್ನ ಹೆಸರು ರಾಜು. ಶ್ಯೂರ್, ಮೈ ನೇಮ್ ಈಸ್ ರಾಜು. ಶ್ಯೂರ್, ಮೈ ನೇಮ್ ಈಸ್ ರಾಜು. ನಿಮ್ಮ ತಾಯಿ ಏನು ಮಾಡುತ್ತಾರೆ? ವಾಟ್ ಡಸ್ ಯುವರ್ ಮದರ್ ಡೂ? ವಾಟ್ ಡಸ್ ಯುವರ್ ಮದರ್ ಡೂ? ಅವರು ಗೃಹಿಣಿ. ಅವರು ಗೃಹಿಣಿ. ಸಿ ಈಸ್ ಎ ಹೌಸ್ ವೈಫ್ ಅಥವಾ ಹೌಸ್ ಮೇಕರ್ ಅಂತಲೂ ಹೇಳ್ತೀವಿ. ಸಿ ಈಸ್ ಎ ಹೌಸ್ ವೈಫ್. ಇದು ಯಾರ ಕಾರು? ಹೂಸ್ ಕಾರ್ ಈಸ್ ದಿಸ್ ಅಥವಾ ಹೂ ಈಸ್ ಕಾರ್ ಈಸ್ ದಿಸ್ ಅಂತಲೂ ಹೇಳ್ತೀವಿ. ಈ ಕಾರು ರವಿಯವರದು. ದಿಸ್ ಕಾರ್ ಈಸ್ ರವೀಸ್ ಅಂತ ಹೇಳ್ತೀವಿ.